ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಶಹಾಬುದ್ದೀನ್ ಮೇಲೆ ಇರುವ ಆರೋಪ, ಇವರು ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರೆ. ಶಹಾಬುದ್ದೀನ್ ಜಿ, ಜನರು ಹೀಗೆ ಹೇಳ್ತಾರೆ, ಸಿವಾನ್ ಪ್ರದೇಶದಲ್ಲಿ ನಿಮ್ಮ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋ ಅಂತ ಯಾವೊಬ್ಬ ಆಫೀಸರ್ ಕೂಡ ಇಲ್ಲ ಅಂತಾರೆ. ಈಗ ಇದನ್ನ ನಾನು ಹೇಗೆ ಸಾಬೀತು ಮಾಡ್ಲಿ? ಇದು ಆ ರೀತಿ ಪ್ರಶ್ನೆ ಹೇಗಂದ್ರೆ ಇದರ ಸಾಕ್ಷಿ ಇಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಇದು ಸತ್ಯನಾ? ನಾನು ಇದನ್ನ ಮಾತ್ರ ಹೇಳಬಲ್ಲೆ, ಏನಂದ್ರೆ ನಾನು ಯಾವತ್ತೂ ಯಾವುದೇ ಅಧಿಕಾರಿಯ ವರ್ಗಾವಣೆ ಅಥವಾ ನೇಮಕಾತಿಯ ವಿಷಯದಲ್ಲಿ ತಲೆ ಹಾಕಿಲ್ಲ. ನೋಡಿ, ಈಗ ಇತ್ತೀಚೆಗೆ ಯಾರು ಡಿಎಂ ಇದ್ರು, ಯಾವಾಗ ಅವರು ನಿಮ್ಮ ವಿರುದ್ಧ ವಾರೆಂಟ್ ಇಶ್ಯೂ ಮಾಡಿದ್ರು, ಅವರ ಟ್ರಾನ್ಸ್ಫರ್ ಆಯ್ತೋ ಇಲ್ವೋ? ಕೋರ್ಟ್ ನಿರ್ದೇಶನ ಮಾಡ್ತು, ಚೀಫ್ ಜಸ್ಟಿಸ್ ನಿರ್ದೇಶನ ಕೊಟ್ರು. ಯಾಕಂದ್ರೆ ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ 5 ಕಡೆಯಿಂದ ತೆಗೆದುಹಾಕಲ್ಪಟ್ಟಿದ್ರು ಮತ್ತೆ ಇವರ 3 ಕಮಿಷನರ್ ಇವರ ಮೇಲೆ ಪ್ರೊಸೀಡಿಂಗ್ ನಡೆಸಿದ್ದಾರೆ. ಮತ್ತು ಇವರ ಬಗ್ಗೆ ತಿಳ್ಕೊಳ್ಬಹುದು ಏನಂದ್ರೆ ಇವರ ಸಿಆರ್ ಬಿಹಾರ್ನಲ್ಲಿ ಇಲ್ಲಿಯ ತನಕ ಎಷ್ಟು ಅಧಿಕಾರಿಗಳಿದ್ದಾರೋ ಅದರಲ್ಲಿ ಎಲ್ಲರಿಗಿಂತ ಕಳಪೆ. ಶಹಾಬುದ್ದೀನ್ ಸಾಬ್, 15 ವರ್ಷದಿಂದ ಏನ್ ನಿಮ್ಮ ಪಾರ್ಟಿಯ ಸರ್ಕಾರ ಇತ್ತು ಅಂದ್ಮೇಲೆ ಅದು ಅವರ ಸಿಆರ್ ಅಂತೂ ಸರಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ನಿಮ್ಮ ವಿರೋಧಿಗಳಾಗಿರ್ತಾರೆ. ಈಗ ಪಾರ್ಟಿಯ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಾ ನೋಡಿ, ಇದು ದೂರದ ಮಾತಾಯ್ತು. ಇದು ದೊಡ್ಡ ವ್ಯಕ್ತಿಗಳಿಗೆ ಬಿಟ್ಟಿದ್ದು. ನಾವು ಬಹಳ ಸಣ್ಣ ವ್ಯಕ್ತಿಗಳು ಈ ವಿಷಯದಲ್ಲಿ. ಇದನ್ನ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ. ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. 16 ಮಾರ್ಚ್ 2001 ಬಚ್ಚು ಸಿಂಗ್ ಮೀನಾ, ಪ್ರತಾಪ್ಪುರದ SP, ಇವರು ನಿಮ್ಮ ಮನೆಗೆ ಹೋಗಿ ತಪಾಸಣೆ ಮಾಡಿದ್ರು. ಎನ್ಕೌಂಟರ್ ಆಯ್ತು ಮತ್ತೆ ಬಹಳಷ್ಟು ಅಪರಾಧಿಗಳು ಸತ್ ಹೋದ್ರು. ನಿಮ್ಮ ಮನೆಯಿಂದನೇ ಹೊರಗೆ ಬಂದಿದ್ರು ಆ ವ್ಯಕ್ತಿಗಳು. ಆ ಸಮಯದಲ್ಲಿ ಕೂಡ ನನ್ನ ಸರ್ಕಾರ ಇತ್ತು. ನನ್ನ ಸರ್ಕಾರ ಒಂದ್ ವೇಳೆ ಇಂಟರ್ಫಿಯರ್ ಮಾಡಿದ್ರೆ, ಒಂದ್ ವೇಳೆ ತಲೆ ಹಾಕಿದ್ರೆ ಅದು ತಡಿಬೋದಿತ್ತು. ಮತ್ತೆ ಎರಡನೇ ವಿಷಯ, ಬಚ್ಚು ಸಿಂಗ್ ಮೀನಾ ಯಾಕೆ ಹೋದ್ರು ಅನ್ನೋದನ್ನ ನಾನು ಹೇಳ್ತೀನಿ. ಒಂದು DAV ಕಾಲೇಜ್ ಇದೆ, ಅದರಲ್ಲಿ ಒಬ್ಬ DSP ಮಗ ಎಕ್ಸಾಮ್ನಲ್ಲಿ ಇದ್ದ ಮತ್ತೆ ಅವನ ಪೇಪರ್ ಮತ್ತು ಕಾಪಿಯನ್ನ ಹೊರಗಡೆ ತಗೊಂಡು ಬರೆಯಲಾಗ್ತಿತ್ತು. ನನಗೆ ಪ್ರಿನ್ಸಿಪಲ್ PN ಪಾಠಕ್ ಏನಿದ್ದಾರೆ, ಇವತ್ತು ಕೂಡ ಇದ್ದಾರೆ, ಪ್ರಭುನಾಥ್ ಪಾಠಕ್ ಅವರು ಫೋನ್ ಮಾಡಿದ್ರು ಹೀಗಾಗ್ತಿದೆ ಅಂತ. ನಾವು ಪ್ರಾಮಾಣಿಕತೆಯಿಂದ ನಮಗ್ ನಾವೇ ಸಂಕಟ ಪಡ್ತಾ ಇದೀವಿ, ಏನಂದ್ರೆ ಎಲ್ಲ ಮಕ್ಕಳನ್ನ ನಾವೇ ತಡಿತಾ ಇದೀವಿ ಮತ್ತು ಈ ಹುಡುಗ ಒಬ್ಬಂಟಿ ಹಾಗೆ DSP ಕೂತ್ಕೊಂಡು ಬರೆಸ್ತಾ ಇದ್ದಾರೆ ಅಂತ. ನಾನು ಅಲ್ಲಿ ಇದು ನನ್ನ ತಪ್ಪಾಗಿತ್ತು. ಏನಂದ್ರೆ ಅನಧಿಕೃತವಾಗಿ ನಾನು ಅಲ್ಲಿಗೆ ಹೋದೆ. ನಾನು ಅವನಿಗೆ ಹೇಳಿದೆ ಏನಂದ್ರೆ ನೀವು ಎಕ್ಸಾಮ್ ಹಾಲ್ನಲ್ಲಿ ಕೂರ್ಬೇಕಾಗುತ್ತೆ ಅಂತ. ಅವನು ಹೇಳ್ದ ನಿಮಗೆ ಯಾರು ಅಧಿಕಾರ ಕೊಟ್ರು? ನಾವು ಕೇಳಿದ್ವಿ ನಿಮಗೆ ಯಾರು ಅಧಿಕಾರ ಕೊಟ್ರು? ಅವನು ಒಂದ್ ಚೀಟಿ ತೋರಿಸ್ದ, ಏನಂದ್ರೆ ನನ್ನನ್ನ ಇಲ್ಲಿ ನೇಮಕ ಮಾಡಿದ್ದಾರೆ SP ಅಂತ. ಆಮೇಲೆ ವಾಗ್ವಾದ ಆಯ್ತು, ಸ್ವಲ್ಪ ತಳ್ಳಾಟ ಕೂಡ ಆಯ್ತು. ಅದರ ನಂತರ ಅವರು ಒಂದು ಪ್ರಕರಣ ಕೂಡ ದಾಖಲಿಸಿದ್ರು. ಇದು ಏನ್ ಫ್ಯಾಕ್ಟ್ ಇದೆ, ಏನ್ ಸತ್ಯ ಇದೆ ನೀವು ಕೂಡ ತಿಳ್ಕೊತೀರಾ. ಇದು ಕಮಿಷನಲ್ಲಿ ವಿಷಯಗಳಿವೆ, ಕಮಿಷನಲ್ಲಿ ಬಂದಿದೆ ಈ ವಿಷಯಗಳು. ಅದರ ನಂತರದಿಂದ ಇದು ಕೇವಲ ಒಂದು ಎಕ್ಸಾಮಿನೇಷನ್ನಲ್ಲಿ ಒಬ್ಬ ಅಧಿಕಾರಿಯ ಮಗನ ಅಕ್ರಮವನ್ನು ತಡೆಯೋದಕ್ಕೆ ಈ ರೀತಿಯ ಎಲ್ಲ ಘಟನೆಗಳು ಆಯ್ತು. ಒಂದ್ ವೇಳೆ ನಾನು ನಿಮ್ಮ ಮಾತನ್ನ ಒಪ್ಕೊಂಡ್ರು ಇದು ನಿಜ ಅಂತ, ಆದ್ರೆ ಇದು ನಿಜ ಅಲ್ವಾ? ಏನಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆ ತನಕ ನಿಮ್ಮ ಮನೆಯಲ್ಲಿ ಏನು ವ್ಯಕ್ತಿಗಳಿದ್ರು ಅವರುಗಳು ಹಾಗೂ ಪೊಲೀಸ್ ಮಧ್ಯೆ ಎನ್ಕೌಂಟರ್ ನಡೀತು ಅನ್ನೋದು. ಅಲ್ಲ ಸಾಹೇಬ್ರೆ, ಇದನ್ನು ನೋಡ್ಬೇಕು. ಅವರು ನನ್ನ ಮನೆಯಲ್ಲಿದ್ರಾ ಇಲ್ಲ ವಿಲೇಜರ್ ಆಗಿದ್ರಾ? ಈ ಡಾಕ್ಯುಮೆಂಟ್ಗಳಿಂದ ಬಿಹಾರ್ ಸರ್ಕಾರ ಅವರಿಗೆ ನೌಕರಿ ಕೊಟ್ಟಿದೆ. ಒಂದ್ ನಿಮಿಷ. ಅದರಲ್ಲಿ 4 ಎಂತ ವ್ಯಕ್ತಿಗಳಿದ್ರು ಅಂದ್ರೆ ಅವರು 5 ದಿನದ ಹಿಂದೆ ತಾನೇ ಅರಬ್ನಿಂದ ರಜೆ ಮೇಲೆ ಬಂದಿದ್ರು. ಅವರ ವೀಸಾ ಪಾಸ್ಪೋರ್ಟ್ ನೋಡಿ ಅದಕ್ಕೆ ನ್ಯಾಯಾಲಯ ನಿರ್ದೇಶನ ಕೊಡ್ತು ನೌಕರಿ ಕೊಡೋದಕ್ಕೆ. ಅವರ ಕುಟುಂಬದವರಿಗೆ ಇವರ ಮೇಲೆ 8 ಹತ್ಯೆ ಪ್ರಕರಣಗಳು ದಾಖಲಾಗಿವೆ. ಅವ್ರ ಹತ್ರ ವೆಪನ್ಸ್ ಇದ್ವು ಮತ್ತೆ ಪೊಲೀಸ್ನವ್ರ ಮೇಲೆ ಗುಂಡು ಹಾರಿಸಿದ್ರು. ಈಗ ಪೊಲೀಸ್ ಒಂದ್ ವೇಳೆ ಹೇಳ್ತಿದ್ದಾರೆ ಅಂದ್ರೆ ಬಹುಶಃ ಇರ್ಬೋದು, ಏನಂದ್ರೆ ಅಮೆರಿಕದಿಂದ ಆಯುಧ ತಂದಿರ್ಬೋದು, ಕೆಲವರು ಅರಬ್ನಿಂದ ಬಂದಿರ್ಬೋದು. ಮತ್ತೆ ಇದ್ರ ಬಗ್ಗೆ ನೋಡಿ ನಾನೇನು ಹೇಳಕ್ಕಾಗಲ್ಲ. ಆದ್ರೆ ಅವರು ಇದನ್ನ ಕೂಡ ಬರ್ದಿದ್ದಾರೆ, ಏನಂದ್ರೆ ಯಾವಾಗ ಮನೆ ತಪಾಸಣೆ ಆಯ್ತೋ ಆಗ ಸಾಕ್ಷಿಗಳು ಹೇಳಿದ ಹಾಗೆ ಶಹಾಬುದ್ದೀನ್ ಸಾಬ್ ಅದೇ ಜಾಗದಲ್ಲಿ ಇರ್ತಾರೆ. ಅವರ ಮಂಚದ ಹಾಸಿಗೆಯ ತಲೆದಿಂಬಿನ ಕೆಳಗೆ ಬಚ್ಚಿಟ್ಟಿದ್ದ ಹ್ಯಾಂಡ್ ಗ್ರೆನೇಡ್ ಸಿಗುತ್ತೆ. ನನ್ನ ಹಾಸಿಗೆ ಕೆಳಗಿಂದ? ಹೌದು. ಬಹುಶಃ ನೀವು ತಲೆದಿಂಬಿನ ಕೆಳಗಿಟ್ಕೊಂಡು ಮಲ್ಕೊಂಡಿದ್ದೀರಿ. ನಾನು ಮದ್ವೆ ಆಗಿರೋನು ಮತ್ತೆ ನಮಗೂ ಮಕ್ಳಿದ್ದಾರೆ. ಹ್ಯಾಂಡ್ ಗ್ರೆನೇಡ್ ಎಷ್ಟು ಸೆನ್ಸಿಟಿವ್ ವಸ್ತು ಅಂದ್ರೆ ನಾನಂತೂ ಹೋಗ್ಬಿಡ್ತೀನಿ, ಅಥವಾ ನೀವು ಕೂಡ ಹೋಗ್ಬಿಡ್ತೀರಾ, ಜೊತೆಗೆ ಮಕ್ಕಳು ಕೂಡ ಹೋಗ್ಬಿಡ್ತಾರೆ. ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. 4th ಮೇ 1996ನಲ್ಲಿ ಸಿವಾನ್ನ SP SK ಸಿಂಗಲ್ ಆರೋಪ ಮಾಡಿದ್ರು, ನೀವು ಅವ್ರ ಮೇಲೆ ಫೈರಿಂಗ್ ಮಾಡಿದ್ರಿ ಅಂತ. ಈ ಪ್ರಕರಣಗಳು ದಾಖಲಾಗಿದ್ವು. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಇವು ದಾಖಲಾಗಿದ್ವು. ಯಾವ ಸನ್ನಿವೇಶದಲ್ಲಿ ದಾಖಲಾದ್ವು, ಹೇಗ್ ದಾಖಲಾದ್ವು? ನನ್ನ ಎಲೆಕ್ಷನ್ ಡೇ ನಡೆದಿದ್ದ ವಿಷಯ. 2 ಡಿಸೆಂಬರ್ 2003ನಲ್ಲಿ ಮುಜಫರ್ಪುರದ ಪೊಲೀಸ್ ಮಹಾನಿರ್ದೇಶಕರಾದ ಮಲ್ಹೋತ್ರಾ ಅವರು 77 ಪುಟಗಳ ರಹಸ್ಯವಾದ ರಿಪೋರ್ಟ್ ಕೊಟ್ರು. ಅದ್ರಲ್ಲವರು ಏನ್ ಹೇಳಿದ್ದಾರೆ ಅಂದ್ರೆ ಶಹಾಬುದ್ದೀನ್ ಹಾರ್ಡ್ ಕೋರ್ ಕ್ರಿಮಿನಲ್ ಅಂತ. ಯಶವಂತ್ ಮಲ್ಹೋತ್ರಾ ಅವರ ಹೇಳಿಕೆ ಏನಂದ್ರೆ ಕೋಲ್ಡ್ ಬ್ಲಡೆಡ್ ಮರ್ಡರರ್ ಆಗಿದ್ದಾನೆ ಶಹಾಬುದ್ದೀನ್ ಅಂತ. ರಹಸ್ಯ ರಿಪೋರ್ಟ್ ಬಗ್ಗೆ ನನ್ಗೇನ್ ಗೊತ್ತು? ಕೇವಲ ನಾನು ನಿಮ್ಮ ಎದುರಿಗಿದ್ದೀನಿ, ಯಾವ ರೀತಿ ಇದೀನೋ ಹೇಗಿದ್ದೀನೋ. ಒಂದ್ ವೇಳೆ ಮುಖದಿಂದ ಅಪರಾಧಿ ಹಾಕೊಂಡ್ರೆ ಇದರಲ್ಲಿ ನನ್ ತಪ್ಪಿಲ್ಲ, ಆ ಈಶ್ವರನದ್ದು. ಒಂದ್ ವೇಳೆ ನಡವಳಿಕೆಯಿಂದ ಹಾಗನ್ಸಿದ್ರೆ ಅದರಲ್ಲಿ ನನ್ ತಪ್ಪಿದೆ. ನಾನು ಪ್ರಯತ್ನ ಪಡ್ತೀನಿ ತಿದ್ಕೊಳ್ಳೋದಕ್ಕೆ. ನಾನಂತೂ ನಿಮಗೆ ಒಂದಾದ ಮೇಲೆ ಒಂದು
ಆ ಪ್ರದೇಶದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿರ್ಲಿ ಅಥವಾ ರಹಸ್ಯವಾದ police ಅಂತ officer ಹೇಳಿದ್ರಿ, ಆಗಿರ್ಲಿ, so ರಹಸ್ಯವಾದ ರಿಪೋರ್ಟ್ ಅಂತ ನನ್ನ ಹತ್ರ ಬರೋದಿಲ್ಲ. ನಿಮ್ ಹತ್ರ ಎಲ್ಲ ರಿಪೋರ್ಟ್ ಬರುತ್ತೆ. ಹೀಗಾಗೋದಿಕ್ ಸಾಧ್ಯನೇ ಇಲ್ಲ ಶಾಬುದ್ದೀನ್ ಸಾಬ್ ಗೊತ್ತಿಲ್ಲ ಅನ್ನೋದಕ್ಕೆ. ಒಂದ್ ಕಡೆ ಸಿ.ಕೆ. ಅನಿಲ್, ಒಬ್ಬ ಬಚ್ಚು ಸಿಂಗ್ ಮೀನಾ, ಒಬ್ಬ ಎಸ್.ಕೆ. ಸಿಂಗಲ್, ಒಬ್ಬ ಯಶವಂತ್ ಮಲ್ಹೋತ್ರಾ, ಈ ಎಲ್ಲ ಪೊಲೀಸ್ ಆಫೀಸರ್ಗಳಿಗೂ ನೀವೇ ಸಿಕ್ಕಿದ್ದೀರಾ ಕೇಸಸ್ ಫೈಲ್ ಮಾಡೋದಕ್ಕೆ. ಇಲ್ಲ, ನಾನು ನಿಮ್ಗೆ ಮೊದಲೇ ಹೇಳ್ದೆ ಏನಂದ್ರೆ ಒಂದ್ ವೇಳೆ ನನ್ನ ಸೃಷ್ಟಿ ಮಾಡೋದ್ರಲ್ಲಿ ಈಶ್ವರ ಇಲ್ಲ ಖುದಾ ತಪ್ಪು ಮಾಡಿದ್ರೆ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಆದ್ರೆ ನನ್ನ ನಡವಳಿಕೆ ಏನಿದೆ, ನನ್ನ ಚಾರಿತ್ರ್ಯ ಏನಿದೆ, ಅದು ನಿಮ್ಮ ಎದುರಿಗೆ ಇದೆ. ನನ್ನ ಈಗಿನ ಸ್ಥಿತಿ ಏನಿದೆ, ಇದರಿಂದ ನಾನು ಕ್ರಿಮಿನಲ್ ರೀತಿ ಕಾಣಿಸ್ತಿದ್ರೆ ನಾನು ಆಪ್ಕೆ ಅದಾಲತ್ನಲ್ಲಿದ್ದೀನಿ. ಜನರನ್ನ ಕೇಳೋಣ ಅವರ ಮನ್ಸಲ್ಲಿ ನಿಮ್ ಬಗ್ಗೆ ಏನ್ ಪ್ರಶ್ನೆ ಇದೆ ಅಂತ. ಯಾವಾಗೆಲ್ಲ ಏನಾದ್ರೂ ಪ್ರಮುಖ ಘಟನೆ ನಡೆಯುತ್ತೋ ಅಥವಾ ದುರ್ಘಟನೆ ನಡೆಯುತ್ತೋ ಆ ಸಮಯದಲ್ಲಿ ನೀವು ಯಾವಾಗ್ಲೂ ಜೈಲಲ್ಲೇ ಇರ್ತೀರಾ. ಇದು ಏನಾದ್ರೂ ಒಂದ್ ರೀತಿ ಪ್ಲಾನ್ ಏನಾದ್ರೂ ಇರ್ಬೋದಾ? ಘಟನೆ ನಡೆಯುವಾಗ ನಾನು ಜೈಲಲ್ಲಿರ್ಬೇಕು ಅಥವಾ ಜೈಲಲ್ಲಿದ್ದಾಗ್ಲೇ ಘಟನೆ ನಡಿಬೇಕು ಅಂತ? ಈ ರೀತಿ ಬುದ್ಧಿವಂತ ಕ್ರಿಮಿನಲ್ ಮಾತ್ರ ಮಾಡಕ್ ಸಾಧ್ಯ. ಇಲ್ಲ, ಖಂಡಿತ ಈ ಆಕಸ್ಮಿಕ ಘಟನೆಯನ್ನ ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಜೋಡಿಸಿ. ನನ್ನದೊಂದು ಡಿಸ್ಟಿಕ್ ಇದೆ, 15 ವರ್ಷಗಳಿಂದ ಒಂದು ಅಪಹರಣನೂ ನಡೆದಿಲ್ಲ, ಮತ್ತೆ ಅಲ್ಲಿ ಒಂದು ಪ್ಲಾನಿಂಗ್ ಕಿಲ್ಲಿಂಗ್ ಕೂಡ ಆಗಿಲ್ಲ, ಒಂದು ಕೂಡ. ಅಪರಾಧ ಮಾಡೋರು ಯಾವಾಗ ನಾಯಕರಾಗ್ಬಿಡ್ತಾರೋ ಆಗ ಅಪರಾಧ ಹೇಗಾಗತ್ತೆ? ಇಲ್ಲ, ಈ ಮಾತನ್ನ ನೀವೇ ಹೇಳಿದ್ರಿ, ಮತ್ತೆ ಇದೇ ಮಾತನ್ನ ಪೊಲೀಸರು ಕೂಡ ಹೇಳ್ತಾರೆ. ಯಾವ ಪಟ್ಟಿ ನಿಮ್ ಹತ್ರ ಇದೆಯೋ ಕನಿಷ್ಠ ಪಕ್ಷ ಜನತೆಗೆ ಇದನ್ನ ಹೇಳ್ಬಿಡಿ. ಏನಂದ್ರೆ ಯಾಕೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು, ಎಲ್ಲಾ ಡಿಎಂ ನಿಮ್ಮ ಹಿಂದೆ ಬೀಳ್ತಾರೆ ಅಂತ. ನೋಡಿ, ಆ ಪದಗಳ ಪ್ರಯೋಗ ನಾನು ಈ ನ್ಯಾಯಾಲಯದಲ್ಲಿ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆ, ಏನ್ ಕಾರಣ ಇದೆ ಅಂದ್ರೆ, ಒಂದ್ ವೇಳೆ ಫಾತ್ಮಿ ಬಲಶಾಲಿ ಆದ್ರೆ ಅವರು ISI ಆಗ್ತಾರೆ, ಶಹಾಬುದ್ದೀನ್ ಬಲಶಾಲಿ ಆದ್ರೆ ಅವರು ISI ಆಗ್ತಾರೆ, ಅನ್ವರುಲ್ ಬಲಶಾಲಿ ಆದ್ರೆ ಅವರು ISI ಆಗ್ತಾರೆ. ಯಾಕೆ ಈ ಸಮಾಜ ಯಾಕೆ ಈ ರೀತಿ ಯೋಚನೆ ಮಾಡುತ್ತೆ? ಯಾಕೆ ನಮ್ ಜೊತೆನೇ ಹೀಗೆಲ್ಲ ಆಗುತ್ತೆ? ಏನ್ ನಮಗೆ ಅಧಿಕಾರ ಇಲ್ವಾ ಗಟ್ಟಿಯಾಗಿ ನಮ್ಮ ಮಾತುಗಳನ್ನ ಹೇಳೋದಕ್ಕೆ? ಒಂದ್ವೇಳೆ ನಮ್ಮ ಮಾತುಗಳನ್ನ ಹೇಳ್ತೀವಿ ಅಂದ್ರೆ ನಾವು ISIನ ಏಜೆಂಟ್ ಆಗ್ಬಿಡ್ತೀವಿ. ಯಾಕೆ ಹೀಗಾಗುತ್ತೆ? ನನ್ ಜೊತೆನೇ ಯಾಕೆ ಹೀಗಾಗುತ್ತೆ? ಮತ್ತೆ ಅಡ್ವಾಣಿಜಿ ಅವರು ಜಿನ್ನಾ ಅವರನ್ನ ಹೊಗಳಿಕೆ ಮಾಡ್ತಾರೆ ಪಾಕಿಸ್ತಾನಕ್ಕೆ ಹೋಗಿ, ಆದ್ರೂ ಏನೂ ಆಗೋದಿಲ್ಲ. ಈ ಮೈನಾರಿಟಿ ಜೊತೆ, ಅಲ್ಪಸಂಖ್ಯಾತರ ಜೊತೆ ಯಾಕೆ ಹೀಗಾಗುತ್ತೆ? ನನ್ಗನ್ಸುತ್ತೆ ತುಂಬಾ ಜಾಣತನದಿಂದ ನೀವು ಈ ವಿಷಯದ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಮೈನಾರಿಟಿ. ನಾನು 15 ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ. 30 ವರ್ಷದ ಒಂದು ಕೆಲಸ ಇದೆ. ನಾನು ಅರ್ಧ ಕೆಲಸ ಮುಗಿಸಿದ್ದೀನಿ. ನನಗೆ ಯಾವ ಜಾಣತನದ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಕೊಟ್ಟಿದ್ದೀರಿ ನನಗೆ ವಾದ ಮಂಡಿಸೋಕೆ. ಇವತ್ ನನಗೆ ಅವಕಾಶ ಸಿಕ್ಕಿದೆ ನೋಡಿ, ನನಗೆ ಈ ಹಕ್ಕು ಕೂಡ ಸಿಕ್ಕಿದೆ. ಒಂದ್ ವೇಳೆ ಈ ಅವಕಾಶದ ಜೊತೆಗೆ ಕೋರ್ಟ್ ಏನಾದ್ರೂ ಪರ್ಮಿಷನ್ ನೀಡಿದ್ರೆ ಸ್ವತಃ ವಾದ ಮಾಡೋದಕ್ಕೆ, ಮತ್ತೆ ಅದರ ಜೊತೆಗೆ ಈ ಹಕ್ಕು ಕೊಡುತ್ತೆ ಏನಂದ್ರೆ ಬಹಳ ಸ್ಪಷ್ಟವಾಗಿ ಒಳ್ಳೆಯ ಮತ್ತು ಕೆಟ್ಟ ಎರಡು ಪಕ್ಷಗಳನ್ನು ನಾನು ಇಡಲಿ ಅಂತ. ಶಾಬುದ್ದೀನ್ ಜಿ, ನಿಮಗೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಪೂರ್ತಿ ಹಕ್ಕಿದೆ ನೀವು ಸ್ಪಷ್ಟನೆ ಕೊಡೋದಕ್ಕೆ. ಆದ್ರೆ ಬರೀ ಸಣ್ಣ ಪುಟ್ಟ ಕ್ರಿಮಿನಲ್ ಕೇಸಸ್ ಅಲ್ಲ, ಬಹಳ ಗಂಭೀರವಾದ ಅಪರಾಧ ಇಲ್ಲ, ನಿಮ್ಮ ಮೇಲೆ ದೇಶದ್ರೋಹದ ಅಪರಾಧಗಳಿದೆ. ಖಂಡಿತ.